ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೊದಲೇದಾಗಿ ನಾನು ಬಿಜೆಪಿಯವರ ನೈತಿಕತೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಮನರೇಗಾದಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಂಥವ್ರು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕೆಳಗಡೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಇದೊಂಥರ ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾವು ರಾಜಭವನ ಚಲೋ ಅಂತ ಇರೋದು ಅದು ನಮಗೋಸ್ಕರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಸುಮಾರು 12 ಕೋಟಿ ರೋಜ್ಗಾರ್ ಕಾರ್ಡ್ ಹೋಲ್ಡರ್ ಏನಿದ್ರು, ಜಾಬ್ ಕಾರ್ಡ್ ಹೋಲ್ಡರ್ ಏನಿದ್ರು, ಅವರೆಲ್ಲರಿಗೂ ಕೂಡ ಮನರೇಗಾದಿಂದ ಅವರ ಒಂದು ವೈಯಕ್ತಿಕ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ UPA ಸರ್ಕಾರ 20 ವರ್ಷದ ಹಿಂದೆ 2005ರಲ್ಲಿ ಇದನ್ನು ಕಾನೂನನ್ನು ಮಾಡಿ ಸಂವಿಧಾನಾತ್ಮಕವಾದಂಥ ಹಕ್ಕನ್ನು ಅವರಿಗೆ ಕೊಟ್ಟಿತ್ತು, ಅಂದರೆ ಕೆಲಸ ಮಾಡುವಂಥ ಹಕ್ಕನ್ನು ಕೊಟ್ಟಿತ್ತು. ಆದರೆ ಈಗ ನೋಡಿದ್ರೆ 20 ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗಿತಾರೆ. ಅದನ್ನು ತೆಗೆದು ಅದರಲ್ಲಿ ಸುಮಾರು ಚೇಂಜಸ್ಸನ್ನು ಮಾಡಿದ್ದಾರೆ. ಮನ್ರೇಗಾದಲ್ಲಿರುವಂಥ ಅನೇಕ ಕಾಯ್ದೆಗಳನ್ನು ಚೇಂಜಸ್ ಮಾಡಿದ್ದಾರೆ. ಇದು ಸುಲಭದ ತುತ್ತಲ್ಲ, ಯಾಕಂದರೆ ಇದು ಫೆಡ್ರಲ್ ಸಿಸ್ಟಮ್ ಇರುವಂಥ ನಮ್ಮ ಭಾರತ ದೇಶದಲ್ಲಿ ಏನು ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಏನಾಗಿತ್ತು, ರಾಜೀವ್ ಗಾಂಧೀಜಿಯವರ ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಏನಾಗಿತ್ತು ಅಂತಂದರೆ, ಡೆಲ್ಲಿಯಲ್ಲಿ ಕೂತ್ಕೊಂಡು ಕಾನೂನನ್ನು ಮಾಡಬಾರ್ದು, ಡೆಲ್ಲಿಯಲ್ಲಿ ಕೂತ್ಕೊಂಡು ಹಳ್ಳಿಗೆ ಏನು ಬೇಕು ಅಂತ ವಿಚಾರ ಮಾಡಿದ್ರೆ ಸಿಕ್ಕೋದಿಲ್ಲ. ಡೆಲ್ಲಿಯಲ್ಲಿ 1 ರೂಪಾಯಿನ ಬಿಡುಗಡೆ ಮಾಡಿದ್ರೆ ಹಳ್ಳಿಗೆ ಬರೋದ್ರಲ್ಲಿ ಅದು 5 ಪೈಸೆ 10 ಪೈಸೆ ಆಗುತ್ತೆ. ಸೊ ಹಳ್ಳಿ ಸುಧಾರಣೆ ಆಗಬೇಕು, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇದಾಗಬೇಕು ಅಂತಂದರೆ ಹಳ್ಳಿಯಲ್ಲೇ ಕೂತ್ಕೊಳ್ಬೇಕು, ಹಳ್ಳಿಗರನೇ ಗ್ರಾಮ ಸಭೆಯನ್ನು ಮಾಡಬೇಕು. ಅದರ ಮುಖಾಂತರ ತಮ್ಮ ಹಳ್ಳಿ ಹೇಗೆ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡಬೇಕಾಗಿತ್ತು. ಆದರೆ ಈಗ ಇದು VBG ಗ್ರಾಮ್ಜಿ ನೋಡಿದ್ರೆ ಇದು ಡೆಲ್ಲಿಯಲ್ಲಿ ಅವರು ಚೂಸ್ ಮಾಡೋ ಹಂಗೆ ಆಗಿದೆ. ಅವರು ಯಾವ ಗ್ರಾಮ ಪಂಚಾಯತ್ಗೆ ಕೆಲಸ ಕೊಡ್ತಾರೋ, ಯಾವ ಗ್ರಾಮದಲ್ಲಿ ಕೆಲಸ ಮಾಡಂತ ಹೇಳ್ತಾರೋ, ಭಾಳಷ್ಟು ಕನ್ಫ್ಯೂಷನ್ ಇದೆ. ಸೊ ಮನರೇಗಾದಿಂದ ಎಷ್ಟೊಂದು ಒಳ್ಳೆಯದಾಗ್ತಾ ಇತ್ತು, ಅದರ ತದ್ವಿರುದ್ಧವಾಗಿ ಈ ಅಭಿವೃದ್ಧಿಯ ವಿರುದ್ಧವಾಗಿ ಅವರು ಇದನ್ನು ಶಾಸನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ರಾಜಭವನ ಚಲೋ ಪ್ರತಿಷ್ಠೆ ಮಾಡ್ತಾರೆ. ಖಂಡಿತವಾಗ್ಲೂ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮೆಮೊರಂಡಮ್ನ ಕೊಡ್ತೀವಿ. ಬೆಳಗಾವಿ ಗಡಿ ಭಾಗದಲ್ಲಿ 400 ಕೋಟಿ ಹಣ ಮಹಾರಾಷ್ಟ್ರದನ್ನ ಸೀಸ್ ಮಾಡಲಾಗಿದೆ ಅಂತ ತುಂಬಾ ಸುದ್ದಿ ಆಗ್ತಿದೆ. ನಿಮ್ಮ ಗಮನಕ್ಕೆ ಏನಾದರೂ ವಿಚಾರ ಇದೆಯಾ ಮೇಡಮ್? ನೋಡಿ, ಈಗ ವಿಧಾನಸಭೆಯಲ್ಲೂ ಕಾಂಗ್ರೆಸ್ನಲ್ಲೂ ಆರೋಪಗಳು ಬರ್ತಾ ಇದೆ. ಜೊತೆಗೆ ಬಿಜೆಪಿ ಅವರು ಈ ಕಡೆ ಈ ಕಡೆ ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ನವರು ಅಂತ ನೋಟ್ ಮೇಲೆ ರಾಜಕೀಯವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು ಈ ಆಯಾಮಗಳು ತಾವ್ಯಾವ ರೀತಿಯಾಗಿ? ನೋಡಿ, ಇದು ಕುಲಂಕುಷವಾಗಿ ಕಾನೂನು ಪ್ರಕಾರ ಮೊದಲು ತನಿಖೆ ಮಾಡೋಣ. ಬೆಳಗಾವಿಯಲ್ಲಿ ಸಿಕ್ಕಿದೆ, ಮೊದಲು ಗಡಿಭಾಗ, ಅದು ಆ ಗಡಿಭಾಗ ಯಾರಿಗೆ ಸೇರುತ್ತೆ? ಯಾಕಂದರೆ ಮೂರು ಗಡಿಗಳು ಅಲ್ಲಿ ಚೋರ್ಲಾಘಾಟದಲ್ಲಿ 3 ಗಡಿಗಳು ಸೇರ್ತವೆ. ಒಂದು ಗೋವಾದೊಂದು, ಮಹಾರಾಷ್ಟ್ರದೊಂದು, ಕರ್ನಾಟಕದೊಂದು. ಅದು ನಮ್ಮ ಪೊಲೀಸರು ಅದನ್ನು ಕುಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ರಾಜಕಾರಣ ಮಾಡೋಣ, ನಂತರ ಮಾಡೋಣ. 400 crore ಅಂತಂದರೆ ಇದನ್ನು ಕಡಿಮೆ ಅಲ್ಲ. ಅದು ಅದು 2000 ನೋಟು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಷ್ಟೊಂದು ನೋಟ್ ಎಲ್ಲಿಂದ ಬಂತು, ಯಾರ ಕಡೆಯಿಂದ ಬಂತು? ಗುಜರಾತ್ನಿಂದ ಬಂದಿದೆ. ಗುಜರಾತ್ ಯಾರ್ದು, ಯಾರ ಸರ್ಕಾರ ಇದೆ ಅನ್ನೋದು ತಮಗೆ ಗೊತ್ತು. ಸೊ ಗುಜರಾತು, ಮಹಾರಾಷ್ಟ್ರ ದಾಟ್ಕೊಂಡು ಇಲ್ಲಿ ಬಂದಿದೆ. ಕಂಟೈನರಲ್ಲಿ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂತಂದರೆ ಏನು ಚಳ್ಳೆ ಹಣ್ಣು ತಿಂತಾ ಇದ್ರ? ನೋಡೋಣ, ತನಿಖೆ ಆದಮೇಲೆ ಗೊತ್ತಾಗುತ್ತೆ ತಪ್ಪಿತಸ್ಥರು ಯಾರು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಮ್ಮ ಬೆಳಗಾವಿ ಪೊಲೀಸರಾಗಲಿ, ಕರ್ನಾಟಕ ರಾಜ್ಯದ ಪೊಲೀಸರಾಗಲಿ ಇದನ್ನು ಖಂಡಿತವಾಗ್ಲೂ ಇದನ್ನು ಭೇದಿಸ್ತಾರೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ದೇವೇಗೌಡರ ಕುಟುಂಬ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ದೇವೇಗೌಡರು ಮೊನ್ನೆ ಮಾತಾಡಿದ್ದಾರೆ ಮೇಡಮ್. ನಮಗೂ ಒಂದು ಕಾಲ ಬರುತ್ತೆ ಅಂತ ನಿಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಬಹಳಷ್ಟು ಹಿರಿಯರು, ಅವರ ಮಾತಿಗೆ ನಾನೇನು ಮಾತಾಡೋದಿಲ್ಲ. ಬಟ್ ಯಾರ ವಿರುದ್ಧ ಯಾರೂ ಷಡ್ಯಂತ್ರ ಮಾಡಿಲ್ಲ. ಭಾಳಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಒಬ್ಬ ಮಹಿಳಾ ಮಂತ್ರಿಯಾಗಿ ಇಷ್ಟೇ ಮಾತನಾಡಲಿಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.